ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವು ಅಪ್ಡೇಟ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟು. ವಿಡಿಯೋ ಯಾರು ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬಂದಿರುತ್ತೆ. ನಿಮ್ಗೆ ಫ್ರೀ ಆದಾಗ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು. ಹಾಗೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಡೈಲಿ ನ್ಯೂಸ್ ಅಪ್ಡೇಟ್ಸ್ ಕೂಡ ನೋಡ್ಬೋದು. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮಗೂ ಕೂಡ ಗೊತ್ತಿದೆ, ಇವಾಗ ಗೃಹಲಕ್ಷ್ಮಿ 14ನೇ ಕಂತಿನ ಹಣದವರೆಗೂ ಹಣ ಜಮೆ ಆಗಿದೆ. ಆ 15ನೇ ಕಂತಿನ ಹಣಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ದೀರಾ. ಬಟ್ 14ನೇ ಕಂತಿನ ಹಣನೇ ಸಾಕಷ್ಟು ಮಹಿಳೆಯರಿಗೆ ಬಂದಿಲ್ಲ. ಅವ್ರಿಗೂ ಕೂಡ ಇದೇ ತಿಂಗಳು 5ನೇ ತಾರೀಕೊಳಗೆ, ಅಂದರೆ ಇವತ್ತಾಗಲೇ 4ನೇ ತಾರೀಕು, ನಾಳೆ ಒಳಗೆ ಎಲ್ಲರ ಖಾತೆಗೆ ನಾವು ಜಮೆ ಮಾಡ್ತೀವಿ ಪೆಂಡಿಂಗ್ ಇರೋದು ಅಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ರು. ಸೊ ಯಾರಿಗೆಲ್ಲ 14ನೇ ಕಂತಿನ ಹಣ ಬಂದಿರಲಿಲ್ಲ, ಬಂದಿದೆ ಅಂದರೆ ದಯವಿಟ್ಟು ನಿಮ್ಮ ಜಿಲ್ಲೆನ ಮೆನ್ಷನ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆವಾಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. 14ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ನಾಳೆ ಒಳಗೆ, ಅಂದರೆ 5ನೇ ತಾರೀಕೊಳಗೆ ಎಲ್ಲರ ಖಾತೆಗೆ ಜಮೆ ಆಗುತ್ತೆ. ಅದಾದಮೇಲೆ 15ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ. ಇಂಥ ದಿನನೇ ಅಂದ್ಬಿಟ್ಟು ಅವ್ರು ಏನು ಮೆನ್ಷನ್ ಮಾಡಿಲ್ಲ. ಮೊದಲು 14ನೇ ಕಂತಿನ ಹಣ ಎಲ್ಲರಿಗೂ ಕ್ಲಿಯರ್ ಆದಮೇಲೆ ನಾವು 15ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ. ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು. ಇನ್ನು ನಿಮಗೂ ಕೂಡ ಗೊತ್ತಿದೆ, ರೇಷನ್ ಕಾರ್ಡ್ ಅಂತಂದರೆ ಎಲ್ಲರದ್ದು ಕೂಡ ಕ್ಯಾನ್ಸಲೇಷನ್ ಆಗಿರೋ ರೇಷನ್ ಕಾರ್ಡ್ನ ಮತ್ತೆ ಆ್ಯಕ್ಟಿವ್ ಮಾಡಿ ಎಲ್ಲರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಕೂಡ ಮಾಡಿದ್ದಾರೆ. ಯಾರ್ದೆಲ್ಲ BPL ಕಾರ್ಡ್ ಕ್ಯಾನ್ಸಲ್ ಆಗಿತ್ತು, ನೀವೇನಾರ ಕ್ಯಾನ್ಸಲ್ ಆಗಿದ್ದು ಮತ್ತೆ ಕಾರ್ಡ್ನ ಪಡ್ಕೊಂಡಿದ್ದೀರಾ ಅಂದರೆ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾರ್ದೆಲ್ಲ BPL ಕಾರ್ಡಿಂದ APL ಕಾರ್ಡ್ಗೆ ವರ್ಗಾವಣೆ ಆಗಿತ್ತು ಅವ್ರದ್ದು ಕೂಡ ಮರುಪರಿಶೀಲನೆ ಮಾಡಿ ಅವ್ರದ್ದು ಕೂಡ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಅಂಥವ್ರು ಇದ್ದರೂ ಕೂಡ ನೀವು ಮತ್ತೆ APLನಿಂದ ಮತ್ತು BPLಗೆ ಚೇಂಜ್ ಮಾಡಿಕೊಟ್ಟಿದ್ದಾರೆ ಅಂದರೆ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆವಾಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಯಾಕೆ ಇವಾಗ ಮತ್ತೆ ಮರುಪರಿಶೀಲನೆ ಮಾಡ್ತಿದ್ದಾರೆ ಅಂದರೆ, ಒಂದ್ಸತಿ BPLನಿಂದ APLಗೆ ವರ್ಗಾವಣೆ ಮಾಡಿದ್ದಾರೆ ಅಂದರೆ ಮತ್ತೆ ರಿವೆರಿಫಿಕೇಷನ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಟ್ಯಾಕ್ಸ್ ಪೇಯರ್ಸ್ ಇಲ್ವಾ, GST ಪೇಯರ್ಸ್ ಇಲ್ವಾ, ಅಥವಾ ಯಾರು ಇವ್ರ ಮನೇಲಿ ಗೌರ್ಮೆಂಟ್ ಜಾಬಲ್ಲಿ ಇದ್ದಾರೆ ಅಂತ ಮತ್ತೆ ಪರಿಶೀಲನೆ ಮಾಡಿ ಇಲ್ಲ ಅಂತ ಕನ್ಫರ್ಮ್ ಆದಮೇಲೆ ಅವರಿಗೆ BPL ಕಾರ್ಡಿಗೆ ಆ್ಯಕ್ಟಿವೇಶನ್ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಅನ್ನಭಾಗ್ಯ ಯೋಜನೆ ಬಗ್ಗೆ ಬಂದರೂ ಕೂಡ ಅಷ್ಟೇ, ಯಾವ್ದೆಲ್ಲ ಪೆಂಡಿಂಗ್ ಅಕ್ಕಿ ಹಣ ಇತ್ತು ಅವ್ರದ್ದೆಲ್ಲ ಹಣ ಜಮೆ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಯಾಕಂದರೆ ತುಂಬಾ ಸರ್ವರ್ ಪ್ರಾಬ್ಲಮ್ ಆಗ್ತಿದ್ರಿಂದ ಅಕ್ಕಿ ಹಣ ಸರಿಯಾಗಿ ಜಮೆ ಆಗ್ತಾ ಇರಲಿಲ್ಲ. ಕಳೆದ ಒಂದು 4-5 ತಿಂಗಳಿಂದ ತುಂಬ ಜನರಿಗೆ ಪೆಂಡಿಂಗ್ ಇತ್ತು. ಕೆಲವು ಜಿಲ್ಲೆಗಂತೂ ಹಾಕೇ ಇರಲಿಲ್ಲ ಒಂದು 4-5 ತಿಂಗಳಿಂದ. ಬಟ್ ಇವಾಗ ಸರ್ವರ್ ಇಶ್ಯೂ ಎಲ್ಲ ಸಾಲ್ವ್ ಆಗಿದೆ. ಇನ್ನು ಮುಂದೆ ಯಾವುದೇ ರೀತಿ ಆಗೋದು ಕೂಡ ತಡ ಆಗಲ್ಲ. ನಾವು ಬಾಕಿ ಪೆಂಡಿಂಗ್ ಹಣ ಏನಿತ್ತು ಎಲ್ಲ ಅಕ್ಕಿ ಹಣ ಎಲ್ಲ ಕೂಡ ಜಮೆ ಮಾಡ್ತೀವಿ ಒಂದು ವಾರದಲ್ಲಿ ಅಂತ ಹೇಳಿದರು. ಒಂದು ವಾರ ಆಗೋಗಿದೆ. ಸೊ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮಗೆ ಅಕ್ಕಿ ಹಣ ಬಂದಿದೆಯಾ ಇಲ್ವಾ ಅಂತ. ಪ್ಲೀಸ್ ಕಮೆಂಟ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತೀರಾ, ಏನು ಕಮೆಂಟ್ಸೇ ತಿಳಿಸೋದಿಲ್ಲ. ನೀವು ಕಮೆಂಟ್ ಮಾಡಿದ್ರೆ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ, ಅವರು ಕೂಡ ಕಮೆಂಟ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಹೇಳೋದು ಕಮೆಂಟ್ ಮಾಡಿ ಅಂತ. ಸೊ ಮರಿದಲ್ಲೇ ಪ್ರತಿಯೊಬ್ಬರು ಕೂಡ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಪಿನಿಯನ್ನ ತಿಳಿಸೋದನ್ನ ಮರಿಬೇಡಿ. ಇದಾಗಿತ್ತು ಸರ್ಕಾರದಿಂದ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್. ಇದೇ ಥರ ಹೊಸ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ ಆನ್ ಮಾಡೋದನ್ನ ಮರಿಬೇಡಿ. ಆವಾಗ ನೋಟಿಫಿಕೇಷನ್ ಬಂದಿರುತ್ತೆ. ನೀವು ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ಏನೇ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಬರಲಿ, ನೀವು ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವು ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ನೋಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ.